ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ತೋರಿಸ್ತಾರಂಥ ವಿಡಿಯೋ ಬಂದ್ಬಿಟ್ಟು ಒಂದು ಸಿಂಪಲ್ ಆಗಿ 5ರಿಂದ 1 ಚುಕ್ಕೆದು ರಂಗೋಲಿ ಹಾಕೋದನ್ನ ತೋರಿಸ್ಕೊಡ್ತೀನಿ. ಆಲ್ರೆಡಿ 2 ಥರ ರಂಗೋಲಿ ಅಪ್ಲೋಡ್ ಮಾಡಿದ್ದೀನಿ. ಇದಂತೂ ತುಂಬಾ ಸಿಂಪಲ್ ಆಗಿ ರಂಗೋಲಿ ಹಾಕೋಬೋದು. ನಾನಿವತ್ತು ರಂಗೋಲಿ ಪುಡಿ ಯೂಸ್ ಮಾಡ್ತಾ ಇಲ್ಲ, ಒಂದು ವೈಟ್ ಪೇಪರ್ ಮೇಲೆ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ನಿಮಗೆ ಈಸಿ ಆಗಲಿ ಅಂತ ನಾನು ಈ ಥರ ಒಂದು ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ನಿಮಗೆ ಪೇಪರಲ್ಲಿ ಬರೆದು ತೋರಿಸೋದ್ರಿಂದ ಜಾಸ್ತಿ ರಂಗೋಲಿ ಕೂಡ ನಾನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದು, ಮತ್ತು ನಿಮ್ಗೆ ನೋಡೋಕ್ಕೆ ಕೂಡ ಈಸಿ ಆಗುತ್ತೆ, ಕಲ್ತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ಥರ ಪೇಪರ್ ಮೇಲೆ ರಂಗೋಲಿ ಬಿಡ್ತಾ ಇದ್ದೀನಿ. ಚುಕ್ಕೆನ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ಕ್ಲೀನಾಗಿ ನೋಡ್ಕೊಳ್ಳಿ. ನಾನಿವತ್ತು ಸಮ ಚುಕ್ಕೆ ಅಂದರೆ ನೇರ ಚುಕ್ಕೆ ಅಂತಾರೆ, ಆ ಥರ ಇಡ್ತಾ ಇದ್ದೀನಿ, ಮಧ್ಯ ಚುಕ್ಕೆ ಅಲ್ಲ. ಸೊ 5ರಿಂದ 1 ಈ ಥರ ಒಂದು ರಂಗೋಲಿನ ನೀವು ಹಾಕೋವಾಗ ಮಕ್ಕಳ ಮುಂದೆ ಹಾಕಿ ತೋರಿಸಿ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ, ಮತ್ತು ಅವರು ಕೂಡ ಕಲ್ತ್ಕೊತಾರೆ ರಂಗೋಲಿನ. ಇವಾಗ 5ರಿಂದ 1 ಚುಕ್ಕೆ ಇಟ್ಕೊಂಡಿದ್ದೀನಲ್ಲ, ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಡಿಸೈನು ನಿಧಾನಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾವ ರೀತಿ ನಾನು ರಂಗೋಲಿನ ಹಾಕ್ತೀನಿ ಅಂತ ನಿಮಗೆ ಕ್ಲೀನಾಗಿ ನೋಡಿಕೊಂಡ್ರೆ ಆವಾಗ ನೀವು ಬೇಗನೆ ಹಾಕೋಕ್ಕೂ ಈಸಿ ಆಗುತ್ತೆ. ಅಕಸ್ಮಾತ್ ನಿಮಗೆ ಕಂಪ್ಲೀಟಾಗಿ ರಂಗೋಲಿ ಹಾಕಕ್ಕೆ ಬರಲ್ಲ ಅಂದರೆ ಕೂಡ ನಿಮಗೆ ಈಸಿಯಾಗಿ ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ. ಸೊ ಯಾವ ರೀತಿ ಅಂದರೆ, ನಿಮ್ಮ ಮನೇಲಿ ಮಕ್ಕಳಿರೋ ಮನೇಲಾದರೆ ಸ್ಲೇಟ್ ಇರುತ್ತೆ, ಚಾಕ್ ಪೀಸಲ್ಲಿ ನೀವು ಈ ಥರ ಕಲ್ತ್ಕೊಬೋದು. ಇಲ್ಲಾಂದರೆ ಇದೇ ರೀತಿ ಒಂದು ಹಳೆ ಪುಸ್ತಕದಲ್ಲಿ ನೀವು ಹಾಕ್ಕೊಂಡು ಕಲ್ತ್ಕೊಬೋದು. ಅದು ಇಲ್ಲಾಂದರೆ ಮನೆಯಲ್ಲಿ ಫ್ರೀಯಾಗಿರೋ ಟೈಮಲ್ಲಿ ನೆಲದ ಮೇಲೆ ರಂಗೋಲಿನ ಹಾಕಿ ಕೂಡ ನೀವು ಕಲ್ತ್ಕೊಬೋದು. ಸೊ ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಅದೇ ರೀತಿಯೇ ಕಲ್ತ್ಕೊಂಡಿದ್ದು. ನಮ್ಮ ಮನೇಲಿ ಆವಾಗ ನೆಲದ ಮೇಲೇ ನಾನು ಹಾಕ್ತಾಯಿದ್ದು. ಚಾಕ್ ಪೀಸ್ನ ತೇವ ಮಾಡ್ಕೊಂಬಿಟ್ಟು ಚಾಕ್ ಪೀಸಲ್ಲಿ ಬರೆದು ಅದೇನಾದರೂ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಒಂದು ಬಟ್ಟೆನ ತೇವ ಮಾಡ್ಕೊಂಬಿಟ್ಟು ಒರೆಸೋದು, ರಂಗೋಲಿ ಹಾಕೋದು, ಅದೇ ರೀತಿಯೇ ನಾನು ಕಲ್ತ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಈ ಥರ ಟಿಪ್ಸ್ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಅದೇ ರೀತಿ ಫಾಲೋ ಮಾಡ್ಬೋದು ನೋಡಿ. ಇಲ್ಲಾಂದರೆ ನಾನು ಹೇಳ್ದಂಗೆ ಒಂದು ಹಳೆ ಪುಸ್ತಕ ತೊಗೊಂಬಿಡಿ, ಆವಾಗ ಅದರಲ್ಲಿ ಬರೆದು ಪ್ರಾಕ್ಟೀಸ್ ತೊಗೋಬೋದು. ಇವಾಗ ಈ ಥರ 3ನೇ ರಂಗೋಲಿ ನಾನು ಹಾಕ್ತಾಯಿದ್ದೀನಿ. ಇದಂತೂ ತುಂಬಾ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ರಂಗೋಲಿಗೆ ನೀವು ಬೇಕಂದರೆ ಕಲರ್ ಕೂಡ ಫಿಲ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಚಿಕ್ಕ ರಂಗೋಲಿಯಲ್ಲೇ ಡಿಸೈನ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದರಲ್ಲೂ ಕೂಡ ಚಿಕ್ಕ ರಂಗೋಲಿಗೆ ಡಿಸೈನ್ ಮಾಡಿ ಕಲರ್ ಹಾಕೋದು ಕೂಡ ನಾನು ತೋರಿಸ್ಕೊಡ್ತೀನಿ. ಈ ಥರ ನಿಮಗೆ ಬರೆದು ತೋರಿಸ್ಬೇಕಂದ್ರೆ ಹೇಳಿ, ಇಲ್ಲಾಂದರೆ ನೀವು ನೆಲದ ಮೇಲೆ ರಂಗೋಲಿ ಪುಡಿಯಲ್ಲಿ ಹಾಕಿ ತೋರಿಸಿ ಅಂದರೆ ಕೂಡ ನೀವು ಹೇಳ್ಬೋದು ನೀವು ನಮಗೆ. ಸೊ ನಿಮ್ದು ಯಾವ ರೀತಿ ಬೇಕೋ ಆ ರೀತಿ ಸಜೆಷನ್ ಕೊಟ್ಟರೆ ನನಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ನೋಡಿ, ಇದೊಂದು ಡಿಸೈನ್ ಅಲ್ವಾ, ಇದಕ್ಕೆ ಕಲರ್ ಕೂಡ ನೀವು ಫಿಲ್ ಮಾಡ್ಬೋದು. ಇವಾಗ ಇನ್ನೊಂದು 4ನೇ ರಂಗೋಲಿ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಅಂದರೆ ನಿಮ್ಗೆ ಈ ಥರ ಬರೆದು ತೋರಿಸೋದ್ರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ಥರ ಬರೆದು ತೋರಿಸ್ತಾ ಇದ್ದೀನಿ, ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಅಂತ. ಸೊ ಇದೊಂದು ಡಿಸೈನು. ಇವಾಗ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಸೊ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಬೆಳಗ್ಗೆ ಹೊತ್ತು ಬೇಗನೆ ರಂಗೋಲಿ ಹಾಕಬೇಕು, ಬಾಗಿಲು ತೊಳಿಬೇಕು ಅನ್ನೋ ಇದಿರುತ್ತೆ. ಆವಾಗ ದೊಡ್ಡ ರಂಗೋಲಿ ಹಾಕೋಕ್ಕಾಗಲ್ಲ. ಈ ಥರ ಒಂದು ಚಿಕ್ಕ ರಂಗೋಲಿ ಈಸಿಯಾಗಿ ಹಾಕ್ಬೋದು. ಅದರಲ್ಲೂ ಈ ಥರ ಒಂದು ರಂಗೋಲಿನ ನೀವು ಮಕ್ಕಳು ಕೂಡ ಹೇಳ್ಕೊಟ್ಬಿಟ್ರೆ, ಸೊ ಬೆಳಗ್ಗೆ ನಿಮ್ಮ ಜೊತೆನೇ ಅವರು ಎದ್ದೊಳ್ತಾರಲ್ಲ, ಅವಾಗ ಅವ್ರಿಗೂ ಕೂಡ ಅದೊಂದು ಅಭ್ಯಾಸ ಆಗುತ್ತೆ. ಆವಾಗ ಅವರು ಕೂಡ ನಿಮಗೆ ಕೆಲಸದಲ್ಲಿ ಹೆಲ್ಪ್ ಮಾಡೋ ಥರ ಆಗುತ್ತೆ. ಸೊ ಆವಾಗ ಅವ್ರಿಗೆ ಇಷ್ಟ ಬಂದಿರೋಂಥ ರಂಗೋಲಿ ಕೂಡ ಹಾಕೊಬೋದು. ಸೊ ಇವಾಗಂತೂ ಮಕ್ಕಳಿಗೆ ಎಲ್ಲ ಥರ ಟ್ಯಾಲೆಂಟ್ ಇದೆ, ಏನಾದರೂ ಒಂದು ತೋರಿಸ್ಬಿಟ್ರೆ ಅದು ಮಾಡೇ ಮಾಡ್ತಾರೆ. ಸೊ ನೀವು ಕೂಡ ಈ ಥರ ಒಂದು ಯೂಸ್ಫುಲ್ ಆಗಿರೋಂಥ ಯಾವುದೇ ಆಗಲಿ ಮಕ್ಕಳಿಗೆ ಹೇಳ್ಕೊಡಿ, ಅವರು ಕೂಡ ಇಂಟ್ರೆಸ್ಟಾಗಿ ಕಲ್ತ್ಕೊತಾರೆ. ಸೊ ಇವಾಗ ನೋಡಿ, ಇದೊಂಥರ ಡಿಸೈನು. ಈ ಥರ ಒಂದು ರಂಗೋಲಿ ಹಾಕ್ಬಿಟ್ಟು ನನ್ನ ಮೇಲೆ ತಾವರೆ ಹೂವು ಥರ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಏನಾದರೂ ಕಲರ್ ಹಾಕೋದಾದರೆ ಇದು ಕಲರ್ ಕೂಡ ಹಾಕ್ಕೊಂಡು ನೀವು ದೇವ್ರ ಮನೆ ಇರುತ್ತಲ್ಲ, ದೇವ್ರ ಮನೆಯಲ್ಲೂ ಕೆಲವರು ರಂಗೋಲಿ ಹಾಕ್ತಾರೆ. ಸೊ ಈ ಥರ ಹಾಕ್ಕೊಳ್ಳಿ. ಕೆಲವರು ದೇವ್ರ ಮನೆಗೆ ರಂಗೋಲಿ ಹಾಕೋರು ರಂಗೋಲಿ ಪುಡಿ ಹಾಕಲ್ಲ, ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾರೆ. ಸೊ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡಿ, ಒಳ್ಳೆಯದೇ. ಅವಾಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ರಂಗೋಲಿನ ಅಕ್ಕಿ ಹಿಟ್ಟಲ್ಲಿ ಯೂಸ್ ಮಾಡ್ತಾಯಿದ್ರಂತೆ. ಯಾಕಂದರೆ ಆ ಅಕ್ಕಿ ಹಿಟ್ಟಿಗೋಸ್ಕರ ಇರುವೆಗಳು ಅವೆಲ್ಲ ಬಂದು ತಿನ್ಕೊಂಡು ಹೋಗ್ತಾವಲ್ಲ, ಅವು ಕೂಡ ಸಮಾಧಾನ ಆಗುತ್ತೆ. ಸೊ ಒಂದು ಜೀವಕ್ಕೆ ನಾವು ಆಹಾರ ಕೊಟ್ಟಂಗೆ ಕೂಡ ಆಗುತ್ತಂತೆ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟಲ್ಲಿ ಹಾಕ್ತಾಯಿದ್ದು. ಇವಾಗಂತೂ ರಂಗೋಲಿ ಪುಡಿಗಳು ಬಂದಿದೆ. ಸೊ ಅದಂತೂ ಕೆಮಿಕಲ್ಲು. ಇವಾಗಂತೂ ಬಂದಿರೋ ರಂಗೋಲಿ ಪುಡಿ ಏನು ಮಾಡೋಕ್ಕಾಗಲ್ಲ, ಇವಾಗಿದ್ದಂಗೆ ನಾವು ಇರಬೇಕು. ಸೊ ಅದಕ್ಕೋಸ್ಕರನೇ ನೋಡಿ, ಇವಾಗ ಇದೊಂಥರ ಡಿಸೈನ್ ಆಯಿತು. ಇವಾಗ ಇದೊಂಥರ ಡಿಸೈನ್ ರಂಗೋಲಿ. ಹಾಗೆ ನಿಮಗೆ ನಮ್ಮ ಚಾನಲಲ್ಲಿ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಒಂದು ಕ್ರಾಫ್ಟ್ ವಿಡಿಯೋ ಆಗಲಿ, ಒಂದು ವೇಸ್ಟ್ ಐಟಮಿಂದ ಏನಾದರೂ ಒಂದು ಮನೆಗೆ ಯೂಸ್ ಆಗಿರೋಂಥ ವಿಡಿಯೋ, ಮತ್ತು ಬ್ಯೂಟಿ ಟಿಪ್ಸು, ಕಿಚನ್ ಟಿಪ್ಸು ಎಲ್ಲ ವೀಡಿಯೋನೂ ನಾನು ಮುಂದಿನ ದಿವಸದಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ತುಂಬ ಜನ ಒಳ್ಳೆ ಕಮೆಂಟ್ ಆಗ್ತಾಯಿದ್ದೀರ, ನನಗೆ ತುಂಬಾ ಖುಷಿಯಾಗುತ್ತೆ ಕಮೆಂಟ್ ಮಾಡಿ. ಸೊ ನನಗೇನಾಗುತ್ತೆ ಅಂದರೆ, ನೀವು ಹಾಕೋಂಥ ಕಮೆಂಟ್ನ ಕೇಳಿ ನನಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ತುಂಬಾ ಖುಷಿಯಾಗುತ್ತೆ.
ಹಾಗೆ ನೀವು ಈ ಥರ ಒಂದು ವಿಡಿಯೋ ನೋಡಿದ್ರೆ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಇವಾಗ 8 ಥರ ರಂಗೋಲಿ ಹಾಕಿದ್ದೀನಿ. ಇವಾಗಿನ ಕೊನೆಯದಾಗಿ 4 ರಂಗೋಲಿ ಹಾಕೋದು ತೋರಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ, ನಂದು ಇನ್ನೂ ಒಂದು ಚಾನಲ್ ಇದೆ. ಸೊ ಆ ಚಾನಲ್ ಬಂದ್ಬಿಟ್ಟು ಕುಕ್ಕಿಂಗ್ ಚಾನಲು ರೇಖಾ ಅಡುಗೆ ಅಂತ. ನಿಮ್ಗೇನಾದರೂ ನೋಡಬೇಕು, ಅಡುಗೆನಲ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೋಡಿ, ರೇಖಾ ಅಡುಗೆ ಅನ್ನೋ ಚಾನಲ್ ನೋಡಿಬಿಟ್ಟು ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಅಂತಲೂ ಕೇಳ್ಕೊತೀನಿ. ಸೊ ಯಾವುದೇ ವಿಡಿಯೋ ಆಗಲಿ ನಿಮ್ಗೆ ಇಷ್ಟ ಆದರೆ ತಕ್ಷಣವೇ ಲೈಕ್ ಬಟನ್ ಕ್ಲಿಕ್ ಮಾಡಿ, ನನಗೂ ತುಂಬಾ ಖುಷಿಯಾಗುತ್ತೆ. ಆವಾಗ ನೀವು ನೋಡಿರೋ ವಿಡಿಯೋ ನಮ್ಗೆ ಇಷ್ಟ ಆಗಿದೆ ಅಂದ್ಕೊತೀರಿ. ಸೊ ಇವಾಗ ನೋಡ್ತಾ ಇರ್ಬೋದು, ಇದೊಂಥರ ಡಿಸೈನು. ಇವಾಗ ಕೊನೆಯದಾಗಿ ರಂಗೋಲಿ ಹಾಕ್ಕೊತಾ ಇದ್ದೀನಿ, ಇನ್ನೆರಡು ರಂಗೋಲಿ. ಇನ್ನು ಮುಂದಿನ ದಿವಸದಲ್ಲಿ ನಾನು ದೊಡ್ಡ ದೊಡ್ಡ ರಂಗೋಲಿ ಕೂಡ ಹಾಕಿ ತೋರಿಸ್ತೀನಿ. ಆದರೆ ನೀವು ದಯವಿಟ್ಟು ಈ ಥರ ಬರೆದು ತೋರಿಸ್ಬೇಕಾ, ಇಲ್ಲಾಂದರೆ ರಂಗೋಲಿ ಪುಡಿಯಲ್ಲಿ ಹಾಕ್ಬೇಕಾ ಅನ್ನೋದನ್ನ ಮಾತ್ರ ಕಮೆಂಟ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿ. ಇದೊಂಥರ ಸಿಂಪಲ್ ಡಿಸೈನು. ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವ ರೀತಿ ಹಾಕ್ತೀನಿ ಅನ್ನೋದನ್ನ, ಆವಾಗ ನಿಮಗೆ ಕಲ್ತ್ಕೊಳ್ಳೋಕೆ ಈಸಿ ಆಗುತ್ತೆ. ಕೊನೆಯದಾಗಿ ಹಾಕ್ತಾಯಿದ್ದೀನಿ. ಸೊ ಖಂಡಿತ ಇವತ್ತು ಹಾಕಿರೋಂಥ ಒಂದು ಸಿಂಪಲ್ ರಂಗೋಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಕೂಡ ನಾನು ತುಂಬ ಟಿಪ್ಸ್ ಚಾನಲು, ಒಂದು ಶಾಪಿಂಗ್ ಏನೇನು ಶಾಪಿಂಗ್ ಮಾಡಿದೆ ಆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇನ್ನೂ ನಿಮಗೆ ಶಾಪಿಂಗ್ ವಿಡಿಯೋಗಳು ಅಪ್ಲೋಡ್ ಮಾಡಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅದು ಕೂಡ ತೋರಿಸ್ತೀನಿ ನಾನು. ಇವಾಗ ನೋಡಿ ಕೊನೆಯದಾಗಿ ಎಲ್ಲ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಸೊ ನೋಡ್ಕೊಬನ್ನಿ, ಇವಾಗ ಎಷ್ಟು ಥರ ರಂಗೋಲಿ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಯಿತು. 12 ಥರ ರಂಗೋಲಿ ಹಾಕಿದ್ದೀನಿ. ಈ ಥರ ಒಂದು ಸಿಂಪಲ್ ರಂಗೋಲಿ ನಿಮಗೆ ಈಸಿ ಆಗಲಿ, ಮನೆ ಹತ್ರ ಬೇಗನೆ ಹಾಕ್ಕೊಳ್ಳೋಕ್ಕೆ ಅಂತ ನಾನು ಈ ಥರ ರಂಗೋಲಿ ಹಾಕಿದ್ದೀನಿ. ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.